ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರೋ ಒಂದು ಲವ್ ಬರ್ಡ್ಸ್ ಅಂದ್ರೆ ಅದು ಭವ್ಯ ಹಾಗೆ ತ್ರಿವಿಕ್ರಮ್. ಇನ್ನು ಇವ್ರ ಜೋಡಿಯನ್ನ ವೀಕ್ಷಕರು ಕೂಡ ತುಂಬಾನೇ ಇಷ್ಟಪಟ್ಟಿದ್ದಾರೆ. ಇವರಿಬ್ರು ಲವ್ ಮಾಡಿ ಮದುವೆ ಆಗ್ಲಿ ಅಂತ ತುಂಬಾ ಜನ ಇಷ್ಟಪಟ್ಟು ತ್ರಿವ್ಯಾ ಅಂತೆಲ್ಲ ಪೋಸ್ಟ್ ಗಳನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಇವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಡ್ಕೊತಾ ಇದ್ದಾರೆ. ಹಾಗಿದ್ರೆ ಏನು ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಅಂತ ಇಲ್ಲಿದೆ ನೋಡಿ. ಮಧ್ಯರಾತ್ರಿ ಬಂದಿನೇ ಕೇಳಿದ್ರು ಮಾಡ್ಕೊಡ್ಬೇಕು. ನಮ್ಗೆ ಲೈಟ್ಸ್ ಆಫ್ ಆದ್ಮೇಲೆ ಕೂಡ ಸರ್ವಿಸ್ ಕೊಡ್ಬೇಕು. ಒತ್ತಬೇಕು. ಯಾರಾದ್ರೂ ಮ್ಯೂಸಿಕಲ್ ನೈಟ್ ಬೇಕು. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಕ್ಲೋಸ್ ಇದ್ರು ಮನಸ್ಸು ಮೂಡಲು ಎಷ್ಟು ಹೊತ್ತು ಕೂಡ ಬೇಕಾಗಿಲ್ಲ. ಯಾವಾಗ ಯಾರು ಯಾರ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಹೇಳೋಕೆ ಆಗಲ್ಲ. ಈಗ್ಲೂ ಕೂಡ ದೊಡ್ಡ ಮನೆಯಲ್ಲಿ ಅದೇ ರೀತಿ ಆಗ್ತಾ ಇದೆ. ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ 2ನೇ ಬಾರಿಗೆ ಕ್ಯಾಪ್ಟನ್ ಆಗಿದ್ದಾರೆ. ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ಇದೆಲ್ಲ ವಿಚಾರ ಮನೆಯವರ ತಲೆ ಕೆಡಿಸಿದಂತೆ ಆಗಿದೆ. ಇನ್ನು ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ತುಂಬಾನೇ ಕ್ಲೋಸ್ನೆಸ್ ಇದೆ. ಶೋ ಆರಂಭ ಆದಾಗಿನಿಂದಲೂ ಇವರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಒಬ್ಬರ ನಿರ್ಧಾರಕ್ಕೆ ಒಬ್ಬರು ಬೆಂಬಲ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಎಲ್ಲವೂ ಬದಲಾಗಿದೆ. ಯಾವಾಗ ಭವ್ಯ ಅವರು 2ನೇ ಬಾರಿ ಕ್ಯಾಪ್ಟನ್ ಆದ್ರೂ ಅವರ ನಿರ್ಧಾರಗಳನ್ನ ತ್ರಿವಿಕ್ರಮ್ ಅವರು ತಿರಸ್ಕರಿಸ್ತಾ ಬರ್ತಾ ಇದ್ದಾರೆ. ಇನ್ನು ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದ್ರೆ, ಮಧ್ಯರಾತ್ರಿ ಬಂದಿನೇ ಕೇಳಿದ್ರು ಮಾಡ್ಕೊಡ್ಬೇಕು. ನಮ್ಗೆ ಲೈಟ್ಸ್ ಆಫ್ ಆದ್ಮೇಲೆ ಕೂಡ ಸರ್ವಿಸ್ ಕೊಡ್ಬೇಕು. ಒತ್ತಬೇಕು. ಯಾರಾದ್ರೂ ಮ್ಯೂಸಿಕಲ್ ನೈಟ್ ಬೇಕು. ಲಕ್ಸುರಿ ಪಡೆಯುವ ಟಾಸ್ಕ್ ಆದ್ಮೇಲೆ ತ್ರಿವಿಕ್ರಮ್ ಅವರು ಆಕ್ಟಿವಿಟಿ ನಡೆದ ಜಾಗಕ್ಕೆ ಹೋಗ್ಬೇಕಾದ್ರೆ ಭವ್ಯ ಅದನ್ನ ತಡೆದು ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಗ ತ್ರಿವಿಕ್ರಮ್ ಅವರು ನನಗೂ ಕೂಡ ಕಾಮನ್ ಸೆನ್ಸ್ ಇದೆ ಅಂತ ಹೇಳ್ತಾರೆ. ಈ ವಿಚಾರ ಕೂಡ ಇಬ್ಬರ ಮಧ್ಯೆ ಸ್ವಲ್ಪ ಜಗಳಕ್ಕೆ ಕಾರಣ ಆಗುತ್ತೆ. ಇದಾದ್ಮೇಲೆ ತ್ರಿವಿಕ್ರಮ್ ಒಂದು ಕಮೆಂಟ್ ಅನ್ನ ಮಾಡ್ತಾರೆ. ಭವ್ಯ ಚಿಕ್ಕ ಮಗು, ಆ ಕಾರಣಕ್ಕೆ ಅವರಿಗೆ ಖುಷಿ ಆಗ್ಲಿ ಅಂತ ಕ್ಯಾಪ್ಟನ್ ಮಾಡಿದ್ದಾರೆ. ಅವರನ್ನ ಮುಂದಕ್ಕೆ ಕಳಿಸ್ತಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ತಾರೆ. ಇನ್ನು ಈ ವಿಚಾರ ಭವ್ಯ ಅವರ ಸಿಟ್ಟಿಗೆ ಕಾರಣ ಆಗುತ್ತೆ. ಭವ್ಯ ಗೌಡ ಅವರು ತಮ್ಮದೇ ಶ್ರಮದಿಂದ ಕ್ಯಾಪ್ಟನ್ ಆಗಿದ್ದಾರೆ. ಹೀಗಾಗಿ ಮಾತಿನ ಮೇಲೆ ನಿಗಾ ಇರ್ಲಿ ಅಂತ ಭವ್ಯ ಗೌಡ ತ್ರಿವಿಕ್ರಮ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ನಾನು ಇವ್ರನ್ನ ಮ್ಯಾನಿಪುಲೇಟ್ ಮಾಡ್ತಿದೀನಿ ಅಂತ ಅನ್ಕೊಂತಾರೆ. ಆಕ್ಚುಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಾರೆ ಮುಕ್ಷಿತ ಗೌತಮ್ ಇವರು. ನಾವ್ ಅನ್ಕೊಂಡಷ್ಟು ಪಾಸಿಟಿವಿಟಿ ಅಲ್ಲ, ಅದು ಇದು ಅಂತ ಅವ್ರು ಮಾತಾಡ್ತಾರೆ. ಪಾಸಿಟಿವ್ ಆಗಿ ನಾನಿರೋದು ನನ್ನ ಒಳ್ಳೇದಕ್ಕೆ, ಇವ್ರಿಗೆ ಕಾಣಿಸೋದಕ್ಕಲ್ಲ. ನನ್ನ ಗೋಮುಖ ನಾಗರ ಅಂತಾರೆ, ಇವ್ರು ಆಕ್ಚುಲಿ 2 ತಲೆ ನಾಗರಾವು. ಇನ್ನು ಇದಾದ್ಮೇಲೆ ತ್ರಿವಿಕ್ರಮ್ ಅವರು ನಿದ್ದೆ ಮಾಡಿ ಬಿಗ್ ಬಾಸ್ ಮನೆಯ ನಿಯಮವನ್ನ ಬ್ರೇಕ್ ಮಾಡ್ತಾರೆ. ಇದಕ್ಕೆ ಭವ್ಯ ಶಿಕ್ಷೆಯನ್ನ ಕೂಡ ಕೊಡ್ತಾರೆ. ಇನ್ನು ಈ ಸಮಯದಲ್ಲೂ ಕೂಡ ಇಬ್ಬರಿಗೆ ವಾಗ್ವಾದ ತುಂಬಾ ಜಾಸ್ತಿನೇ ಆಗ್ಲಿ, ಒಂದ್ ಸ್ವಲ್ಪ ಜಗಳ ಜೋರಾಗೆ ಆಗತ್ತೆ. ಇನ್ನು ಇದಾದ್ಮೇಲೆ ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಭವ್ಯ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ಇಡೀ ಮನೆ ಹೊತ್ತಿ ಉರಿಯುತ್ತೆ. ಅನೇಕರು ಭವ್ಯ ವಿರುದ್ಧ ತಿರುಗಿ ಕೂಡ ಬೀಳ್ತಾರೆ. ಭವ್ಯ ಗೌಡ ಅವರು ತ್ರಿವಿಕ್ರಮ್ ಹಾಗೂ ಹನುಮಂತನಿಗೆ ಕಿಚನ್ ಡಿಪಾರ್ಟ್ಮೆಂಟ್ ವಹಿಸ್ತಾರೆ. ಆದ್ರೆ ಈ ವಿಚಾರ ತ್ರಿವಿಕ್ರಮ್ ಅವ್ರಿಗೆ ಖುಷಿ ನೀಡಲಿಲ್ಲ. ಹೀಗಾಗಿ ಭವ್ಯ ಜೊತೆ ತ್ರಿವಿಕ್ರಮ್ ಮಾತಿಗೆ ಇಳಿತಾರೆ. ನನಗೆ ಅಡುಗೆ ಮನೆ ಸೆಟ್ ಆಗಲ್ಲ, ದಯವಿಟ್ಟು ನನಗೆ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಕೊಡಿ, ನಾನು ಅದನ್ನ ಮಾಡಲ್ಲ, ನನಗೆ ಇಷ್ಟ ಇಲ್ಲದೆ ಇರೋದನ್ನ ಕೊಟ್ರೆ ನಾನು ಅತ್ತ ಸುಳಿಯೋದು ಇಲ್ಲ ಅಂತ ಎಚ್ಚರಿಕೆ ನೀಡ್ತಾರೆ. ಕ್ಲೀನ್ ಮಾಡೋ ಟೈಮ್ ಬಂದಿದೆ. ಡೈರೆಕ್ಟ್ ಆಗಿ ಹೆಸರು ಹಿಡಿದು ಹೇಳ್ಬೇಕು, ಕಳಿಸ್ತೀನಿ ನಿನ್ನ, ಕ್ಲೀನ್ ಮಾಡೋ ಟೈಮ್ ಬತ್ತಿತ್ತೆ ಅಂತ. ಇನ್ನೊಂದು ನನ್ನ ಹತ್ರ ಬೇಡ. ಸಿಬ್ಬಂದಿಗಳಿಗೂ ರೆಸ್ಟ್ ಬೇಕಾಗುತ್ತಲ್ಲ. ಟ್ಯಾಲೆಂಟ್ ಇಲ್ಲ, ಆಗಲ್ಲ. ಸೋ ಸಾರಿ ಪಾಪ, ಬಿಗ್ ಬಾಸ್ ನಿಮ್ಗೆ ಈ ಟಾಸ್ಕ್ ಕೊಟ್ಟಿರೋದಕ್ಕೆ ಸೋ ಸಾರಿ. ನಮಗೂ ಬರುತ್ತಲ್ಲ ಚಾನ್ಸ್, ಮಾಡಿಲ್ಲ, ನನ್ನ ಹೆಸರು ಬುಜ್ಜಿ ಎಲ್ಲ ನೋಡ್ಕೊ. ಆಗ ಭವ್ಯ, ನಾನು ಕ್ಯಾಪ್ಟನ್, ನನಗೆ ಇಷ್ಟ ಬಂದ ನಿರ್ಧಾರಗಳನ್ನ ತೆಗೆದುಕೊಳ್ತೇನೆ. ಅಡುಗೆ ಮನೆ ಹೊಸದಾಗಿದ್ದರೆ ಅದನ್ನ ಕಲಿಯುವ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ನನಗೆ ಅಡುಗೆ ಮನೆ ಕೆಲಸಗಳು ಬರುತ್ತೆ, ಆದ್ರೆ ಅದನ್ನ ಮಾಡೋಕೆ ಕಷ್ಟ, ಬೇರೆ ಕೆಲಸ ಕೊಡಿ ಎಂದು ತ್ರಿವಿಕ್ರಮ್ ಹೇಳ್ತಾರೆ. ಹನುಮಂತ ಅವರು ಕೂಡ ತ್ರಿವಿಕ್ರಮ್ ಅವರ ಮಾತಿಗೆ ಧ್ವನಿ ಸೇರಿಸ್ತಾರೆ. ಇನ್ನು ತ್ರಿವಿಕ್ರಮ್ ಅವರು ಮಾತಿಗೂ ಭವ್ಯ ಜೊತೆ ಜಗಳ ಆಡ್ತಾನೆ ಇದ್ದಾರೆ. ಇನ್ನು ಇದೆಲ್ಲ ನೋಡ್ತಾ ಇದ್ರೆ ಇಷ್ಟು ದಿನ ಕ್ಲೋಸ್ ಆಗಿದ್ದ ಜೋಡಿ ಯಾಕೆ ಈ ರೀತಿ ಜಗಳ ಆಡ್ತಿದ್ದಾರೆ? ಭವ್ಯ ಅವರು 2ನೇ ಬಾರಿ ಕ್ಯಾಪ್ಟನ್ ಆಗಿರೋದ್ರಿಂದ ತ್ರಿವಿಕ್ರಮ್ ಅವ್ರಿಗೆ ಹೊಟ್ಟೆ ಕಿಚ್ಚು ಮೂಡಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಸರ್, ಇಲ್ಲಿ ಮಣ್ಣಿನ ಗೊಂಬೆಗಳು, ಕೀಲಿ ಗೊಂಬೆಗಳು ತುಂಬಾ ಇದಾವೆ ಸರ್. ಅವ್ರು ಏನ್ ಮಾಡ್ತಾರೆ ಓಕೆ ಅನ್ಕೊಂಡು ಸುಮ್ಮನಿದ್ದೆ, ಇನ್ನು ಆಗಲ್ಲ ಸರ್. ನೋಡಿದ್ರಿ ಅಲ್ಲ, ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೆ ತ್ರಿವಿಕ್ರಮ್ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಕಳೆದ ಕೆಲವು ದಿನಗಳಿಂದ ಇಬ್ರು ಕೂಡ ತುಂಬಾ ಜಗಳ ಆಡ್ತಾ ಇದ್ದಾರೆ. ಇನ್ನು ಭವ್ಯ ಅವರು 2ನೇ ಬಾರಿ ಕ್ಯಾಪ್ಟನ್ ಆದಾಗಿಂದ ಇವರಿಬ್ಬರ ಮಧ್ಯೆ ಜಗಳ ಜಾಸ್ತಿನೇ ಆಗ್ತಾ ಇದೆ. ಭವ್ಯ ಅವರ ಪ್ರತಿ ಮಾತನ್ನ ತ್ರಿವಿಕ್ರಮ್ ಅವರು ವಿರೋಧ ಮಾಡ್ತಾ ಇದ್ದಾರೆ. ಇದು ಭವ್ಯ ಅವರ ಕೋಪಕ್ಕೆ ಕಾರಣ ಆಗ್ತಿದೆ. ಇದಲ್ಲದೆ ಎಲ್ಲರೂ ಭವ್ಯ ತ್ರಿವಿಕ್ರಮ್ ಅವ್ರ ಜೊತೆ ಮಾತ್ರ ಇರ್ತಾರೆ, ಅವರ ನೆರಳಿನಂತೆ ಇರ್ತಾರೆ. ಅವ್ರು ಇಲ್ಲದೆ ಇವರಿಗೆ ಏನೋ ಆಟ ಆಡೋಕ್ಕಾಗಲ್ಲ ಅನ್ನೋ ಮಾತೆಲ್ಲ
ಇದೆಲ್ಲ ಕೂಡ ಭವ್ಯ ಅವರ ಕೋಪವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಇನ್ನು ಇವರಿಬ್ರು ಜಗಳ ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯುತ್ತಾ ಅಥವಾ ಇಬ್ರು ಮೊದಲಿನ ತರ ಫ್ರೆಂಡ್ಸ್ ಆಗಿ ಕ್ಲೋಸ್ ಆಗಿ ಇರ್ತಾರಾ? ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.